ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಗೈಸ್, ಒಂದು ಆಫ್ಟರ್ 3-4 ಡೇಸ್ ಆದಮೇಲೆ ಮತ್ತೆ ನಾನು ನಮ್ಮ ಲಾಫ್ಟ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ಸೊ ನೋಡಿ, ಇವಳೇನೋ ಆಗಲೇ ನಿಂತ್ಕೊಂಡೇನೋ ಸರ್ಕಸ್ ಮಾಡ್ತಿದ್ದಾರೆ. ಬ್ರ್ಯಾಂಡಿ, ಏನು ನೋಡ್ತಿದ್ಯಾ? ಹಾಂ, ಏನೇನೇನು ನನಗೆ ಏನೇನೇನು ಅಂತ ಕೇಳ್ತಾಳೆ ನೋಡಿ ಗೈಸು. ಸೊ ಆಫ್ಟರ್ 3-4 ಡೇಸ್ ಆಗಿತ್ತು. ಆ್ಯಂಡ್ ಇವಾಗ ತೋರಿಸ್ತೀನಿ ಬನ್ನಿ ಹೇಗಿದೆ ನಮ್ಮ ಪಟ್ಟಗಳೆಲ್ಲ ಎಷ್ಟು ದೊಡ್ಡಕ್ಕಾಗಿದೆ ಅಂತ. ಸೊ ಫಸ್ಟು ಫುಡ್ಡು ನೀರು ಎಲ್ಲ ಹಾಕಾಯಿತು ಗೈಸ್. ಆ್ಯಂಡ್ ಇವಾಗ ಪಟ್ಟಗಳಿಗೆ ತಿನ್ನಿಸ್ಬೇಕು. ಇವಳೇನು ನೋಡ್ತಾ ಇದ್ದಾಳೆ ರಂಡಿ? ಅದ್ರಲ್ಲಿ ಏನು ನೋಡ್ತಾ ಇದ್ದಾಳೋ ಗೊತ್ತಿಲ್ಲ ಗೈಸ್. ಏನೋ ಹಲ್ಲಿ ಗಿಲ್ಲಿ ಇರಬೇಕು ಮೇ ಬಿ. ಅದಕ್ಕೆ ನೋಡ್ತಾ ಇದ್ದಾಳೆ. ಸೊ ಊಟ ನೀರು ಎಲ್ಲ ಹಾಕಾಯಿತು. ಪಟ್ಟಗಳಿಗೆ ಮಾತ್ರ ಇವಾಗ ತಿನ್ನಿಸ್ಬೇಕು. ನನ್ನ ಗೈಸ್ ಮೊಟ್ಟೆ ಎಲ್ಲ ಇಟ್ಟಿದ್ದಾರೆ. ಹೊಸತಿರೇ ತೋರಿಸಿದ್ದೆ. ಸೊ ಮರಿಯಾಗಕ್ಕಿನ್ನ ಟೈಮ್ ಬೇಕು. ಸೊ ಹೊಸ್ದಾಗಿ ಯಾರಾದರೂ ಮತ್ತೆ ಇವ್ರು ಇಟ್ಟಿದ್ದಾರೆ ಗೈಸ್. ಸ್ನೇಕ್ ಬಾಬು, ಮಿಸ್ಟರ್ ಸ್ನೇಕ್ ಬಾಬು ಅವ್ರದ್ದು ಒಂದಾಗಿದೆ, ಎರಡು ಇಟ್ಟಿದ್ದಾರಾ? 2 ಮೊಟ್ಟೆ ಇಟ್ಟಿದ್ದಾರೆ ಗೈಸ್ ಅವರು. ಅದಕ್ಕೆ ಇವಾಗ ನೋಡಿ 2 ಇಟ್ಟಿದ್ದಾರೆ. ಸೊ ಅವ್ರಿಗೆ ಇವಾಗ ಟ್ರೇ ಇಟ್ಬಿಟ್ಟು ಅರೇಂಜ್ ಮಾಡಿಕೊಡ್ಬೇಕು. ಓಕೆ, ನೆಕ್ಸ್ಟ್ ನಾರ್ಮಲ್ ಇವ್ರದ್ದು ಒಂದಿದೆ, ಇನ್ನು ಮರಿ ಆಗಬೇಕು. ಆ್ಯಂಡ್ ಪಟ್ಟಗಳು ನೋಡಿ ಗೈಸ್, ಇವನು ಎಷ್ಟು ದೊಡ್ಡಾಗಿದ್ದಾನೆ. 3 ಡೇಸ್ ಬ್ಯಾಕ್ ಹೆಂಗಿದ್ದ, 3 ಡೇಸ್ ಆದಮೇಲೆ ಹೆಂಗಾಗಿದ್ದಾನೆ ನೋಡಿ. ಸೊ ಇದು ಬಂದ್ಬಿಟ್ಟು ತಾಮ್ರಾಳ್ ಇತ್ತಲ್ಲ, ತಾಮ್ರಾಳ್ದು ಪಟ್ಟ. ಸೊ ಈಗ ಇವಾಗ ಫೀಡ್ ಮಾಡಬೇಕು. ಎಸ್, ಇನ್ನು ಅಲ್ಲಿ ಕ್ಲೋಸ್ ಮಾಡ್ತೀನಿ. ನೋಡಿ ಗಾಯ್ಸ್, ಸೇಮ್ ಇಲ್ಲಿದೆ ಕಡಲೆಕಾಳು ನೆನೆಸಿರೋದು. ಈ ಥರ ತಿನ್ನಿಸ್ಬೇಕು. ನೋಡಿ ಎಷ್ಟು ದೊಡ್ಡಕ್ಕಾಗಿದ್ದಾನೆ ಅಂತ. ಸೊ ಕಲರು ನೋಡಿ ಗೈಸ್, ಅವ್ರ ಅಮ್ಮನ ಥರ ಬಂದಿದ್ದಾನೆ. ಫೀಮೇಲಾ? ನನಗಿದೆ ಕನ್ಫ್ಯೂಷನ್ನು ಗೈಸ್. ಇಷ್ಟು ಜನದಲ್ಲಿ ಯಾವ ಮೇಲ್ ಯಾವ ಫೀಮೇಲ್ ಅಂತ ನಂಗೆ ಸೀರಿಯಸ್ಸಾಗಿ ನೆನಪಿರಲ್ಲ. ಇವತ್ತು ನೆನ್ಪಿಟ್ಕೊಂಡಿರ್ತೀನಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಲಾಗ್ ಮಾಡುವಾಗ ಯಾರು ಏನು ಎತ್ತ ಏನು ಗೊತ್ತಾಗಲ್ಲ ನನಗೆ. ನೋಡಿ ಈ ಥರ ತಿನ್ನಿಸ್ಬೇಕು. ಸುಮಾರು ದೊಡ್ಡಕ್ಕಾದ ನೋಡಿ ಗೈಸ್. ಇವನು ಹೋದ್ಲಾಗಲ್ಲಿ ಸ್ವಲ್ಪ ಚಿಕ್ಕದಾಗಿದ್ದ, ನಿಂತ್ಕೊಂತಿರ್ಲಿಲ್ಲ, ಸ್ವಲ್ಪ ಈ ಥರ ಕೂತ್ಕೋತಿದ್ದ. ಅದ್ರಲ್ಲಿ ಕೂಗ್ತಾವನೆ ಬೇರೆ, ಕಿಂಗ್ 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 ಅಂತ. ಕಿಂಗ್ 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 ಅಂತ ನೋಡಿ ಹೆಂಗ್ ನಿಂತವನೆ. ಕಾಳು ಮುದ್ದೆನೂ ಉಂಡಂಗೆ ಮುಳುಕ್ ಸ್ವಾಹ ಅಂತವನೆ. ನಿಮ್ಮಲ್ಲಿ ನೀರು ರೆಡಿ ಇದೆ ಗೈಸ್, ನೀರು ಹಾಕ್ಬೇಕು. ಆ್ಯಂಡ್ ಗೈಸ್ ಇವಾಗ ಇದು ಇನ್ನೊಂದು ಪಟ್ಟ ನೋಡಿ ಎಷ್ಟು ಚೆನ್ನಾಗಿ ನಿಂತೈತೆ ಅಂತ. ಗೈಸ್ ಇವನ್ ಕಣ್ಣೇನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆಯ್ತಾ, ಗೂಡಲ್ಲಿರುವಾಗ. ಅಥವಾ ಅವ್ರ ಅಪ್ಪ ಅಮ್ಮ ಕುಕ್ಬಿಟ್ಟವರು ಏನೋ ಗೊತ್ತಿಲ್ಲ. ನೋಡಿ ಈ ಕಡೆ ಕಣ್ಣು. ಸೊ ಎಷ್ಟು ಮೆಡಿಸನ್ ಮಾಡಿದ್ರು ಹೋಗ್ತಾನೆ ಇಲ್ಲ ಗೈಸ್. ಟ್ಯೂಬ್ ಎಲ್ಲ ಹಾಕಿದ್ದೀವಿ. ಸೊ ಹಂಗೂ ಅದೇನೋ ಕಣ್ಣೇ ಸರಿ ಆಗ್ತಾ ಇಲ್ಲ. ಬೇಜಾರಾಗ್ತೈತೆ ಅದೇನೆ. ಎಷ್ಟು ಚೆನ್ನಾಗಿದ್ದ ನೋಡಿ. ನೋಡಿ 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 ಆಗಲೇ ಊಟ ತಿನ್ನಿಸು ಅಂತಿರೋದು. ಸೊ ಕಣ್ಣೊಂದೇನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೈಸ್. ಕಣ್ಣೊಂದು ಸರಿ ಅದು ಸಾಕು. ನೋಡಿ ಅವನು ಇಷ್ಟ ಹೆಂಗೆ ನಿಲ್ತವನೆ ನೋಡಿ ಇವಾಗೇನೆ. ಬಟ್ ಒಂದು ಕಣ್ಣು ಮಾತ್ರ ಏನಾದರೂ ಮಾಡಿ ಸರಿ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಈ ಒಂದು ಊಟದ ಟೈಮು. ಸೊ ಸೇಮ್ ಇವನಿಗೂ ಕಾಳೆಲ್ಲ ತಿನ್ನಿಸಿ ನೀರು ಕುಡಿಸ್ಬೇಕು.
ಈ ಕಡೆ ನೋಡು, ಈ ಕಡೆ ಅವನೇ ಮಾಡ್ತಾನೆ. ನೋಡು ಅದೇ ಹೇಳ್ಕೊಂಡು ಹೆಂಗ್ ತಿನ್ನುತ್ತದು. ಗೈಸ್ ಇವನಿಗೆ ಗಂಟ್ಲುವರೆಗೂ ತಳ್ಳದೇ ಬೇಡ ಗೈಸ್, ಜಸ್ಟ್ ಮೂತಿ ಹತ್ರ ಇಟ್ಟರೆ ಸಾಕು, ಅವನೇ ಹಂಗೆ ನೋಡಿ ನೋಡಿ ಹಂಗೆ ನುಂಗ್ಕೊತಾನೆ ಹೇಳ್ಕೊಂಡು. ನೋಡಿ ಇವಾಗ ಇವಾಗ ಹಿಂಗೆ ಇಟ್ಬಿಟ್ರೆ ಸಾಕು ನೋಡಿ, ಹೇಳ್ಕೊತಾನೆ ಅವನೇ ನುಂಗ್ತಾನೆ. ಇರೋ ಬಿಡು ಒಂದು ನಿಮಿಷ, ನಾನು ತಿನ್ನಿಸ್ತೀನಿ. ಅವನೇ ತಿನ್ಬೇಕು ಅಂತ ನಾನು ತಿನ್ಕೊಡು, ನೀನು ಯಾಕೆ ಟೆನ್ಷನ್ ತಗೋತೀಯ ಅಂತ. ಇಷ್ಟ ಆಗ್ಬಿಟ್ಟೈತೆ ಅನ್ಸುತ್ತೆ ನನಗೆ, ಅದಕ್ಕೆ. ಇವಾಗ ನೆಕ್ಸ್ಟ್ ದುಬಾಸ್ ಪಟ್ಟ ನೋಡಿ ಹಿಂಗಾಗೈತೆ ಅಂತ. ಸೊ ಸ್ವಲ್ಪ ಚಿಕ್ಕದಾಗಿ ಐತೆ, ಬಟ್ ಅದೇ ಊಟ ತಿನ್ನಿಸಿ ರೆಡಿ ಮಾಡಬೇಕು. ನೋಡಕ್ಕೆ ಮಾತ್ರ ಚಿಕ್ಕದು ಗೈಸ್, ನಾಟಕಗಳು ನೋಡಿ ಹೆಂಗೆ ಮಾಡುತ್ತೆ ಅಂತ. ಇದು ಕಣ್ಣೇನೋ ಮಾಡ್ಕೋತೈತೆ ಅಂತ ಅನ್ನಿಸ್ತೈತೆ, ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಇದು ಮಾಮೂಲಿ ಗೊತ್ತಿಲ್ಲ, ಇಲ್ಲಿಂದಲ್ಲಿ ಓಡ್ತಾನೆ ಇರುತ್ತಿದ್ದು, ಒಂದು ಕಡೆ ನಿಲ್ಲಲ್ಲ. ತಲೆ ಮೇಲೆ ಬಿಳಿ ಕೂದಲು ನೋಡಿ, ವಯಸ್ಸಾಗಿದೆ. ಸದ್ಯ ನಮ್ಮ ಒಂದೇ ಹೆಲ್ದಿಯಾಗಿರೋ ಪಟ್ಟ. ಇದೆಲ್ಲ ಸ್ವಲ್ಪ ವೀಕ್ ಇದೆ, ಬಟ್ ನಾವು ರೆಡಿ ಮಾಡ್ಕೊಬೇಕು, ಏನು ಮಾಡೋಕ್ಕಾಗಲ್ಲ. ಇದಕ್ಕೂ ಇವಾಗ ತಿನ್ನಿಸ್ಬೇಕು ಗೈಸ್, ಕಾಳನ್ನ ಹುಡುಕ್ತಾ ಇದೆ, ಯಾಕಿನ್ನ ಕೊಟ್ಟಿಲ್ಲ ಅಂತ. ಬೇಡ ಅಂತ ಬೇಡವಾ, ತಿನ್ನು ತಗೋ ನೀನೆ. ಆಯ್ತು ಬಿಡು ತಿನ್ನಿಸ್ತೀನಿ ಬಾ. ಈ ಕಡೆ ಹೇಳ್ಕೊಳ್ಳಿ, ಈ ಕಡೆ ಇದೆ ಕೋಳಿ ಮರಿ, ಇನ್ನ ಇದು. ಈ ಸಪ್ರೇಟ್ ಕೇಜಲ್ಲಾದ್ರೂ ಬಿಡ್ಬೋದಿತ್ತೇನೋ, ಅಲ್ಲೇನು ಜಗಳ ಮಾಡ್ಕೊತಾವ. ಅದ್ರದ್ದು ಒಂದು ಕಣ್ಣು ಹಾಳಾಗೈತೆ, ಇದ್ರದ್ದು ಒಂದು ಕಣ್ಣು ಹಾಳಾದ್ರೆ ಏನು ಕತೆ ಗೈಸ್. ಈ ಸರಿ ಗೈಸ್ ಇವುಗಳೆಲ್ಲ ಈ ಥರ ಕಣ್ಣು ಹಾಳು ಮಾಡ್ಕೊಂಡಿರೋದು ಫಸ್ಟ್ ಟೈಮ್. ಹೊಸ ಎಕ್ಸ್ಪೀರಿಯನ್ಸ್ ನಮಗೆ ಒಂದೊಂದು ದಿನಕ್ಕೆ ಒಂದೊಂದು. ಇಷ್ಟು ದಿವಸ ಅವ್ರ ಅಪ್ಪ ಮನೆ ಕ್ಲೀನಾಗಿ ರೆಡಿ ಮಾಡಿ ಕೊಡೋರು ನಮ್ಮ ಕೈಗೆ. ಆ್ಯಂಡ್ ಪಟ್ಟಗಳನ್ನು ಅಷ್ಟೇ ಈ ಸತಿ ಚೆನ್ನಾಗಿ ನೋಡ್ಕೊಂಡಿಲ್ಲ ಯಾರೂ. ಅಂದರೆ ಇವರಿಬ್ಬರು ಹೊಸ ಪೇರೆಂಟ್ಸ್. ಇನ್ನೊಂದು ನೋಡ್ರಿ ಅಲ್ಲಿ ನಮ್ಮ ತಾಮ್ರಾಜು, ಅದ್ರ ಪಟ್ಟ ಅಯ್ಯಪ್ಪ ಇದನ್ನ ಹಾರ ಹೋಯ್ತೈತೆ. ಹಾರದ್ ಲೇಟ್ ಐತೆ ಇರು ಶಿಷ್ಯ. ಅದ್ರ ಪಟ್ಟ ಹೆಲ್ದಿ, ಯಾಕೆಂದ್ರೆ ಅದು ಹಳೇ ಜೋಡಿ. ಅದು ಇವರಿಬ್ರು ಹೊಸ್ದಾಗಿ ಮಾಡಿರೋದು, ಸೊ ಏನಾದರೂ ಒಂದಾಗತ್ತೆ. ಆ್ಯಂಡ್ ಗೈಸ್ ಒಂದು ನ್ಯೂ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಇದು ನೀವು ಆಲ್ರೆಡಿ ನೋಡಿದ್ದೀರಾ, ನಮ್ಮನೇಲಿರೋ ಒಂದೇ ಒಂದು ಹೋಮ್ವರ್ಕ್. ಸೊ ಇದನ್ನು ಒಬ್ಬರು ಕಮೆಂಟ್ ಹಾಕಿದ್ರು ಗಿವ್ ಅವೇ ಮಾಡಿಬಿಡಿ ಅಂತ. ಸೊ ಅದಕ್ಕೂ ಮುಂಚೆನೇ ನಾವು ಇದನ್ನು ಆ ಥರ ಯೋಚನೆ ಮಾಡಿದ್ವಿ, ಯಾರಿಗಾದ್ರೂ ಚೆನ್ನಾಗಿ ನೋಡ್ಕೊಳ್ಳೋರಿಗೆ ಗಿವ್ ಅವೇ ಕೊಟ್ಬಿಡೋಣ ಅಂತ. ಸೊ ಆಮೇಲೆ ಏನು ಯೋಚನೆ ಮಾಡಿದ್ವಿ ಅಂತ ಅಂದರೆ, ಇವಾಗ ಹೇಗೆ ಕೊಡೋದು, ಹೇಗೆ ಸೆಲೆಕ್ಟ್ ಮಾಡೋದು ಇವರೊಬ್ಬರಿಗೆ ಅಂತ ಹೇಳಿ, ಆಮೇಲೆ ಹೆಂಗೆ ಹುಡ್ಕೋದು ಅವ್ರನ್ನ ಅಂತ ಅದೊಂದು ಕನ್ಫ್ಯೂಷನ್ ಇತ್ತು. ಆಮೇಲೆ ಬ್ಯಾಂಗ್ಳೂರಾದರೆ ಕೊಟ್ಬಿಡ್ಬೋದು, ಸೊ ಇಲ್ಲ ಬಂದು ತೊಗೊಂಡು ಹೋಗ್ತಾರೆ, ಇಲ್ಲ ಪೋರ್ಟರ್ ಮಾಡ್ಕೋತಾರೆ, ಕೊಡ್ಬೋದು. ಸೊ ಔಟ್ ಆಫ್ ಬ್ಯಾಂಗ್ಳೂರ್ ಆದರೆ ನಿಮಗೆ ಗೊತ್ತು ತುಂಬಾ ಕಷ್ಟ ಇದೆ. ಸೊ ನಾವು ಸೇಲ್ಸ್ಗೆ ಹಾಕಿರೋದನ್ನೇ ಎಷ್ಟೊಂದು ಕಾಲ್ಸ್ ಬಂದರೂ ನಮ್ಗೆ ಅದನ್ನೇ ಕೊಡೋಕ್ಕಾಗಿಲ್ಲ. ಸೊ ಯಾಕಂದರೆ ಎಲ್ಲ ಬಸ್ಸಲ್ಲೂ ಇವಾಗ ಹಾಕ್ತಾ ಇಲ್ಲ, ಅದೊಂದೇ ಪ್ರಾಬ್ಲಮ್ಮು. ಸೊ ತುಂಬ ದೂರ ಆದರೆ ಕಷ್ಟ ಆಗುತ್ತೆ ಅಂತ. ಸೊ ಅದನ್ನ ಯೋಚನೆ ಮಾಡಿ ಏನು ಮಾಡೋದು ಬೇಡ, ನೋಡೋಣ ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ವಿ. ಸೊ ಆಮೇಲೆ ಅನ್ನಿಸ್ತು ಒಂದು ಸರಿ ಟ್ರೈ ಮಾಡಿ ನೋಡೋಣ ಹೇಗಾಗುತ್ತೆ ಏನು ಅಂತೇಳಿ, ಟ್ರೈ ಮಾಡಿ ನೋಡೋಣ. ಬೈ ಚಾನ್ಸ್ ಏನಾದರೂ ಚೆನ್ನಾಗಾಯಿತು ವೀಡಿಯೋ, ಸೊ ಸಕ್ಸಸ್ಫುಲ್ ಆಯಿತು ಅಂತ ಅಂದರೆ ನೆಕ್ಸ್ಟ್ ಇದೇ ಥರ ಗಿವ್ ಅವೇ ವೀಡಿಯೋ ಮಾಡ್ತಾ ಇರೋಣ ಅವಾಗವಾಗ. ಯಾಕಂದರೆ ಪಾರಿವಾಳಕ್ಕಂತೂ ನಿಮಗೆ ಗೊತ್ತು ಎಲ್ಲ ಕಡೆ ಫ್ಯಾನ್ಸ್ ಇದ್ದಾರೆ, ತುಂಬ ಫ್ಯಾನ್ಸ್ ಇರ್ತಾರೆ. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಪಾರಿವಾಳ ಸಾಕ್ತಾ ಇರ್ತಾರೆ. ಸೊ ಅವರೆಲ್ಲ ಕಾಲ್ ಮಾಡಿ ಕೇಳಿದವಾಗೆಲ್ಲ ತುಂಬ ದೂರ ಊರು ಕಳ್ಸೋಕ್ಕೆಲ್ಲ ಆಗಿರಲಿಲ್ಲಲ್ಲ. ಸೊ ಅದಕ್ಕೆ ಅಂದ್ಕೊಂಡ್ವಿ ಈ ಥರದ್ದೊಂದು ಮಾಡೋಣ, ಯಾರಿಗೋಗುತ್ತೆ ನೋಡೋಣ ಅಂತ. ಸೊ ನಾವು ಅಂದ್ಕೊಂಡಿದ್ದೀವಿ ಹೇಗಪ್ಪ ಅಂತ ಅಂದರೆ,
ಈ ವಿಡಿಯೋನ ನಾನು ಟ್ಯೂಸ್ಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈ ಟ್ಯೂಸ್ಡೇಯಿಂದ ನೆಕ್ಸ್ಟ್ ಟ್ಯೂಸ್ಡೇವರೆಗೂ ಟೈಮ್ ಇರುತ್ತೆ ಗೈಸ್. ಅಂದರೆ ಮಂಗಳವಾರ, ಈ ಮಂಗಳವಾರದಿಂದ ನೆಕ್ಸ್ಟ್ ಮಂಗಳವಾರದವರೆಗೂ ಟೈಮ್ ಇರುತ್ತೆ. ಸೊ ಆ ಮಂಗಳವಾರದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಆಗಿರಲಿ ಅಥವಾ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರೋರಾಗಿರಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಕಮೆಂಟ್ ಮಾಡಬೇಕು. ಸೊ ಏನು ಕಮೆಂಟ್ ಮಾಡಬೇಕು ಅಂತ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರ ಹೆಸರನ್ನು ಕಮೆಂಟ್ ಮಾಡಿ ಗೈಸ್. ಯಾಕಂತ ಅಂದರೆ ಇವಾಗ ಒಂದೇ ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಒಂದು ನೇಮ್. ಸೊ ಒಂದೇ ನೇಮು ಎಷ್ಟು ಜನ ಇಟ್ಕೊಂಡಿರ್ತಾರಲ್ವ, ಸೊ ಚೀಟ್ ಪಿಕ್ ಮಾಡಿದವಾಗ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಸೊ ಅದು ಬೇಡ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡಿದ್ದೀವಿ ಅಂದರೆ, ನಿಮ್ಮ ಹೆಸರನ್ನ ಮತ್ತು ಊರ ಹೆಸರನ್ನ ಕಮೆಂಟ್ ಮಾಡಿ ಒಂದೇ ಮೆಸೇಜಲ್ಲೇ ಇವಾಗ ಊರ ಹೆಸರನ್ನ ಮಾಡಿ. ಸೊ ಅದನ್ನು ನಾವು ನೆಕ್ಸ್ಟ್ ವೀಡಿಯೋಲಿ ಏನು ಮಾಡ್ತೀವಿ ಅಂದರೆ, ಇವಾಗ ಎಷ್ಟು ಕಮೆಂಟ್ ಬಂದಿರುತ್ತೆ ಅಷ್ಟು ಜನದನ್ನು ನೇಮ್ ಬರೆದಾಕಿ ಆ ಚಿಟ್ ಪಿಕ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಡೆಲಿವರಿ ಹೇಗೆ ಕೊಡೋದು ಏನು ಅಂತ ಅಂದರೆ, ಬ್ಯಾಂಗ್ಳೂರಲ್ಲಾದರೆ ನೀವೇ ಬರ್ತೀರಾ ಅಂತ, ಬೆಂಗಳೂರು ಅಂತ ಅಲ್ಲ, ಯಾರ ಹೆಸರು ಬರುತ್ತೆ ಯಾವ ಊರು ಬರುತ್ತೆ ನೀವೇ ಬರ್ತೀರಾ ಅಂತಂದರೆ ನೋ ಪ್ರಾಬ್ಲಮ್, ಲೊಕೇಶನ್ ಕಳಿಸ್ತೀವಿ, ಬಂದು ತೊಗೊಂಡು ಹೋಗ್ಬೋದು. ಸೊ ಇಲ್ಲ ನೀವು ಬ್ಯಾಂಗ್ಳೂರಲ್ಲೇ ಪೋರ್ಟರ್ ಮಾಡ್ಕೋತೀರಾ ಅಂದರೆ ಪೋರ್ಟರ್ ಕೂಡ ಮಾಡ್ಕೊಬೋದು. ಸೊ ಕೊಡೋ ಜವಾಬ್ದಾರಿ ನಮ್ಮದು ಆ್ಯಂಡ್ ತೊಗೊಂಡೋಗೋ ಜವಾಬ್ದಾರಿ ಅಂತೂ ನಿಮ್ಮದು ಗೈಸ್. ಆ್ಯಂಡ್ ನೋಡಿ, ಹೆಲ್ದಿ ಆಗಿರೋದು, ಸುಮ್ಮನೆ ಅಂತೂ ಕೊಡ್ತಾ ಇಲ್ಲ, ಸುಮ್ಮನೆ ಏನೋ ಕೊಡ್ತಾ ಇದ್ದಾರೆ ಅಂತಲೂ ಅನ್ಕೋಬೇಡಿ. ನೋಡಿ ಚೆನ್ನಾಗಿರೋದು, ಒಬ್ಬನೇ ಇರೋದು ಗೈಸ್ ಇವನು, ಅದಕ್ಕೇ ನಮಗೆ ಬೇಜಾರು, ಒಬ್ಬನೇ ಇರ್ತಾನಲ್ಲ ಅಂತ. ಸೊ ಅದಕ್ಕಾಗಿಯೇ ನೋಡಿ ಒಳ್ಳೆ ಸೈಜಲ್ಲಿದ್ದಾನೆ, ಗುಂಡಾಣಿ ಗುಂಡನ್ ಥರ. ಸೊ ಅದಕ್ಕೆ ಬೇಗ ಬೇಗ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ ಅಂತ. ಒಂದೇ ಕಮೆಂಟ್ ಬಂದರೆ ಅವ್ರಿಗೇನೆ ಹೋಗುತ್ತೆ, 2 ಕಮೆಂಟ್ ಬಂದರೆ ಮತ್ತೆ ಚಿಟ್ ಮಾಡ್ತೀವಿ. ಸೊ ಅದಕ್ಕೇ 1000 ಕಮೆಂಟ್ ಬರಬೇಕು, 1,00,000 ಕಮೆಂಟ್ ಬರಬೇಕು ಅಂತ ಏನು ಮಾಡ್ತಾ ಇಲ್ಲ. ಸೊ ಬಟ್ ಏನಪ್ಪ ಅಂದರೆ, ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಅಂತ ಹೇಳಿ, ಸೊ ಮೇಯ್ನ್ಲಿ ನಮ್ಮ ಸಬ್ಸ್ಕ್ರೈಬ್ ಆಗಿರಬೇಕು ಆ್ಯಂಡ್ ಕಮೆಂಟ್ ಮಾಡಿರಿ. ಅದೇ ಹೇಳಿದ್ನಲ್ಲ, ಕಮೆಂಟಲ್ಲಿ ನಿಮ್ಮ ಹೆಸರು ಮತ್ತು ಊರ ಹೆಸರು. ಸೊ ನೆಕ್ಸ್ಟು ಏನು ಪ್ರೊಸೀಜರ್ ಹೆಂಗೆ ಮಾಡ್ತೀವಿ ಅಂತ ನಾನು ಡೈರೆಕ್ಟಾಗಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಇದೇನಾದರೂ ಸಕ್ಸಸ್ಫುಲ್ ಆದರೆ ಗೈಸ್ ನೆಕ್ಸ್ಟ್ ಇದೇ ಥರ ಮತ್ತೆ ಗಿವ್ ಅವೇ ವಿಡಿಯೋ ಮಾಡ್ತಾ ಇರ್ತೀವಿ, ಅದಂತೂ 100% ಗ್ಯಾರಂಟಿ. ಆ್ಯಂಡ್ ಗೈಸ್ ಕಂಡೀಷನ್ ಮಾತ್ರ ಒಂದೇ ಇರೋದು, ಏನಪ್ಪ ಅಂತ ಅಂದರೆ ನೀವೇ ಬಂದು ತೊಗೊಂಡೋಗ್ಬೇಕು ಗೈಸ್, ತೊಗೊಂಡೋಗೋ ಜವಾಬ್ದಾರಿ ನಿಮ್ಮದೇ. ಯಾಕಂದರೆ ಬಸ್ಸಲ್ಲೆಲ್ಲ ಹಾಕಕ್ಕೆ ಕೊಡ್ತಾನೇ ಇಲ್ಲ. ಸೊ ಅದೇ ಒಂದು ಮೇನ್ ಇಂಪಾರ್ಟೆಂಟ್ಗೆ ನಾವು ಇಷ್ಟು ದಿವಸ ಸುಮ್ಮನೆ ಇದ್ದಿದ್ದು. ಸೊ ಯಾವ ಊರು ಬಂದರೂ ಓಕೆ, ಇಲ್ಲ ಬ್ಯಾಂಗ್ಳೂರು ಬಂದರೂ ಓಕೆ, ಒಟ್ಟಿನಲ್ಲಿ ತೊಗೊಂಡೋಗೋ ಜವಾಬ್ದಾರಿ ನಿಮ್ಮದೇ ಗೈಸ್. ಬಂದು ತೊಗೊಂಡೋಗಿ ಲೊಕೇಶನ್ನ ಕಳಿಸ್ಕೊಡ್ತೀವಿ, DM ಮಾಡ್ತೀವಿ. ನೆಕ್ಸ್ಟ್ ಯಾರಿಗೆ ಬರುತ್ತೆ ಏನು ಆಯಿತಾ ಅದೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಮಾಡ್ತೀವಿ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗೈಸ್, ಬಾಯ್. ಸೊ ಈ ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ನೋಡೋಣ ಎಷ್ಟು ಕಮೆಂಟ್ ಬರುತ್ತೆ ಅಂತ. ಸೊ ಹಾಗೆ ಸಬ್ಸ್ಕ್ರೈಬ್ ಆಗಿರಬೇಕು, ಸೊ ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ ಬಾಯ್. ಏನು ಹೋಮರ್